ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 1 ಲಕ್ಷ್ಮೀದೇವಿಯ ವೃತ್ತಾಂತ. ಈ ರೀತಿಯಾಗಿ ಪರಾಶರ ಮಹರ್ಷಿಯು ಹೇಳುತ್ತಿರಲು ಮೈತ್ರೇಯನು ಆಶ್ಚರ್ಯಚಕಿತನಾಗಿ, ಆಚಾರ್ಯರೇ, ಶ್ರೀ ಮಹಾಲಕ್ಷ್ಮೀ ದೇವಿಯು ಕಳಸರತ್ನಾಕರದಲ್ಲಿ ಸಾಗರ ಮಥನದ ವೇಳೆಯಲ್ಲಿ ಜನಿಸಿದ್ದಾಳೆಂದು ಹೇಳುತ್ತಾರಲ್ಲವೇ? ಹಾಗಿದ್ದಲ್ಲಿ ನೀವು ಭೃಗುನಂದನ ಎಂಬುದಾಗಿ ಹೇಳುತ್ತಿದ್ದೀರಾ. ನನಗೆ ಇದರ ಸಮನ್ವಯವನ್ನು ಬೋಧಿಸಿ ಕೃತಾರ್ಥರಾಗಿ ಎಂದು ಪ್ರಾರ್ಥಿಸಿದನು. ಆಗ ಪರಾಶರ ಮಹರ್ಷಿಯು ಶಿಷ್ಯನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ, ಮಗು, ಸರ್ವಭೂತಮಯನಾದ ವಾಸುದೇವನ ಮಾಯಾಶಕ್ತಿಯು ಶ್ರೀಲಕ್ಷ್ಮಿಯ ರೂಪದಲ್ಲಿ ಆತನ ಅರ್ಧಾಂಗಿಯಾಗಿ ಪ್ರಸಿದ್ಧಿಯಾಗಿದ್ದಾಳೆ. ಈ ಪ್ರಪಂಚದಲ್ಲಿನ ಸಂಪತ್ಕರವಾದಂತಹ ವಸ್ತುಗಳೆಲ್ಲವೂ ಆಕೆಯನ್ನು ಪ್ರಬೋಧಿಸುವ ಚಿಹ್ನೆಗಳೇ ಆಗಿವೆ. ಜೀವಮಾನವ ಲೋಕಗಳಲ್ಲಿ ಕಾಣುವ ಸಕಲ ಚರಾಚರ ಕೃತಗಳಲ್ಲಿನ ಸೌಂದರ್ಯ ರಾಶಿಯಾದಂತಹ ಸ್ತ್ರೀ ರೂಪಗಳೆಲ್ಲವೂ ಆ ರಮಾದೇವಿಯ ರೂಪಗಳೇ. ಪುರುಷಾಕೃತಿಗಳೆಲ್ಲವೂ ಹರಿಮಯವಾದವುಗಳೇ ಆಗಿವೆ. ಹಿಂದೆ ದೇವಮಾನವರು ಕ್ಷೀರಸಾಗರವನ್ನು ಮದಿಸಲು ಉದ್ಭವಿಸಿದ ಶ್ರೀ ಲಕ್ಷ್ಮೀದೇವಿಯನ್ನು ಮುರಳೀಧರನು ವಿವಾಹವಾಗಿರುವ ವಿಷಯವೂ ಜಗತ್ಪ್ರಸಿದ್ಧವೇ. ವೇದಪೂರಿತವಾದ ಸುಂದರ ಕಥೆಯನ್ನು ನನಗೆ ಮರೀಚಿ ಮಹರ್ಷಿಯು ಹೇಳಿದಂತೆಯೇ ಈಗ ನಾನು ನಿನಗೆ ಕೂಲಂಕುಷವಾಗಿ ವಿವರಿಸುತ್ತೇನೆ, ಕೇಳು ಎಂದರು. ಪರಾಶರರು, ಮೈತ್ರೇಯ, ದೂರ್ವಾಸ ಮಹರ್ಷಿಯ ಜನ್ಮವೃತ್ತಾಂತವು ನಿನಗೆ ತಿಳಿದಿರುವ ವಿಷಯವೇ ಅಲ್ಲವೇ? ಆತನು ಅತ್ರಿ ಅನುಸೂಯರಿಗೆ ಈಶ್ವರಾಂಶದಿಂದ ಜನಿಸಿದವನು. ಉಗ್ರ ಕೋಪಿಷ್ಠನೂ ಅಭಿಮಾನಧನನೂ ಆದ ಆತನು ಗರ್ವದಿಂದ ತನ್ನನ್ನು ಲೆಕ್ಕಿಸದೆ ಕಡೆಗಣಿಸಿದರೆ ಹರಿಹರ ಬ್ರಹ್ಮಾದಿಗಳನ್ನಾದರೂ ಲೆಕ್ಕಿಸುವವನಲ್ಲ. ಒಮ್ಮೆ ಆತನು ಸಮಸ್ತ ಭೂಮಂಡಲವನ್ನೆಲ್ಲ ಸುತ್ತಿ ದರ್ಶನೀಯವಾದಂತಹ ಸ್ಥಳಗಳನ್ನೆಲ್ಲ ದರ್ಶಿಸಿದ ನಂತರ ಆತನಿಗೆ ಇಂದ್ರಲೋಕವನ್ನು ನೋಡಬೇಕೆಂಬ ಬಯಕೆ ಉಂಟಾಯಿತು. ಕೂಡಲೇ ಆತನು ದೇವನಗರಕ್ಕೆ ಹೊರಟನು. ಆ ರೀತಿ ದೇವನಗರವನ್ನು ಪ್ರವೇಶಿಸುತ್ತಿದ್ದ ದೂರ್ವಾಸರಿಗೆ ನಂದನವನದಲ್ಲಿನ ಪಾರಿಜಾತ ಹೂವುಗಳನ್ನು ಹಾರವನ್ನಾಗಿ ಧರಿಸಿ ಒಬ್ಬ ವಿದ್ಯಾಧರ ಕಾಂತೆಯು ಆತನಿಗೆ ಗೋಚರಿಸಿದಳು. ಮನೋಹರ ಚಂದ್ರಲೇಖವನ್ನು ಅಲಂಕರಿಸಿಕೊಂಡಿದ್ದ ಶರತ್ಕಾಲದ ಇರುಳಿನಂತೆ ಬಾಡದ ಪಾರಿಜಾತ ಮಾಲೆಯನ್ನು ಧರಿಸಿ ದ್ವಿಗುಣೀಕೃತ ಶೋಭಾಯಮಾನಳಾದ ಆ ವಿದ್ಯಾಧರಿಯನ್ನು ದೂರ್ವಾಸ ಮಹರ್ಷಿ ನಿಲ್ಲಿಸಿ ಆಕೆಯು ಧರಿಸಿದ ಮಾಲೆಯನ್ನು ಕೊಡುವಂತೆ ಕೇಳಿದನು. ಋಷೀಂದ್ರನ ಅಭೀಷ್ಟವನ್ನು ತಿರಸ್ಕರಿಸುವ ಧೈರ್ಯವಿಲ್ಲದೆ ಆಕೆ ಮಾಲೆಯನ್ನು ತೆಗೆದು ದೂರ್ವಾಸರಿಗೆ ಕೊಟ್ಟು ನಮಸ್ಕರಿಸಿ ಮನೆಗೆ ವಾಪಸ್ಸಾದಳು. ಅದೇ ಸಮಯದಲ್ಲಿ ದೇವೇಂದ್ರನು ಐರಾವತವನ್ನು ಅಧಿರೋಹಿಸಿ ಗಂಧರ್ವ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯ, ವಿದ್ಯಾಧರೇಶ್ವರರೊಂದಿಗೆ ಸೇರಿ ಸಾಯಂಕಾಲ ವಿಹಾರಕ್ಕೆಂದು ವಿಹರಿಸುತ್ತಾ ಬಂದನು. ದೂರ್ವಾಸನು ಆತನನ್ನು ಕಂಡು ಮಾತನಾಡಿಸಿ ಉದ್ದನೆಯ ಜಡೆಯಲ್ಲಿ ನಿಬಿಡವಾಗಿದ್ದ ಪಾರಿಜಾತ ಹಾರವನ್ನು ಕಾಣಿಕೆಯನ್ನಾಗಿ ದೇವೇಂದ್ರನಿಗೆ ಅರ್ಪಿಸಿದನು. ದೂರ್ವಾಸ ಮಹರ್ಷಿಯು ಪ್ರೀತಿಪೂರ್ವಕವಾಗಿ ಅರ್ಪಿಸಿದ ಕಾಣಿಕೆಯನ್ನು ಗೌರವಾಧರಣೆಗಳಿಂದ ಸ್ವೀಕರಿಸದೆ ದೇವನಾಯಕನೆಂಬ ಗರ್ವದಿಂದ ದೇವೇಂದ್ರನು ಐರಾವತದ ಮೇಲೆಯೇ ಕುಳಿತು ಕೈಯಲ್ಲಿನ ಅಂಕುಶವನ್ನು ಕೆಳಕ್ಕೆ ಚಾಚಿ ಅದರ ಸಹಾಯದಿಂದ ಆ ಮಾಲೆಯನ್ನು ತೆಗೆದುಕೊಂಡನು. ತನ್ನ ಕಣ್ಣ ಮುಂದೆಯೇ ನಡೆಯುತ್ತಿರುವ ಈ ಅವಮಾನಕರವಾದ ದೃಶ್ಯವನ್ನು ಕಂಡು ತಡೆಯಲಾರದೆ ಕ್ರೋಧಾವೇಶದಿಂದ ಕಂಪಿಸುತ್ತಿರುವ ದೂರ್ವಾಸ ಮುನೀಂದ್ರನ ಕಣ್ಣುಗಳಲ್ಲಿ ಘೋರವಾದ ದಾವಾಗ್ನಿ ಜ್ವಾಲೆಗಳು ಹೊರಬರುತ್ತಿದ್ದವು. ಅಷ್ಟರಲ್ಲಿಯೇ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಮತ್ತೊಂದು ಅವಾಂಛನೀಯ ಘಟನೆಯೂ ನಡೆಯಿತು. ದೇವೇಂದ್ರನು ಅಧಿರೋಹಿಸಿದ ಭದ್ರ ಎಂಬ ಗಜದ ಮುಖದಿಂದ ಸ್ರವಿಸುತ್ತಿದ್ದ ಮದಧಾರೆಗಳನ್ನು ಆಸ್ವಾದಿಸುತ್ತಾ ಮುತ್ತಿನಿಂದ ಕೂಡಿದ್ದ ಜೇನುನೊಣಗಳು ಪಾರಿಜಾತ ಹೂವುಗಳ ಸುಗಂಧ ಸೌರಭಕ್ಕೆ ಪರವಶವಾಗಿ ಜೋರಾಗಿ ಶಬ್ದ ಮಾಡುತ್ತಾ ಪಾರಿಜಾತ ಹಾರದ ಸುತ್ತಲೂ ಸುತ್ತುವರಿದವು. ಆ ಝೇಂಕಾರ ಶಬ್ದದಿಂದ ಬೆಚ್ಚಿಬಿದ್ದ ಐರಾವತವು ತನ್ನ ಸುತ್ತಲೂ ಸುತ್ತಿಕೊಂಡಿರುವ ನೊಣಗಳನ್ನು ಕಂಡು ಜೋರಾಗಿ ಶಬ್ದ ಮಾಡುತ್ತಾ ತನ್ನ ಸೊಂಡಿಲನ್ನು ಚಾಚಿ ಪಾರಿಜಾತ ಹಾರವನ್ನು ತೆಗೆದುಕೊಂಡು ನೆಲಕ್ಕೆ ಎಸೆದು ಕಾಲುಗಳಿಂದ ತುಳಿದು ಎಸೆಯಿತು. ದೂರ್ವಾಸನ ಕೋಪವು ಮುಗಿಲು ಮುಟ್ಟಿತು. ಹಣೆಯನ್ನು ಅಗಲ ಮಾಡಿ ಕಣ್ಣುರೆಪ್ಪೆಗಳನ್ನು ಮೇಲಕ್ಕೆತ್ತಿ ಪ್ರಕಂಪಮಾನ ದೇಹನಾಗಿ ಉಗ್ರನಾಗಿ ಹೀಗೆಂದನು, ಎಲೈ ಇಂದ್ರನೇ, ಐಶ್ವರ್ಯದ ಮದದಿಂದ ಕಣ್ಣು ಕಾಣದೆ ತ್ರಿಲೋಕ ರಾಜ್ಯಲಕ್ಷ್ಮಿ ಮಹನೀಯ ಸಂಪದಗಳಿಗೂ ಮಿಗಿಲಾದ ಹೂಮಾಲೆಯನ್ನು ತಂದು ಪ್ರೀತಿಯಿಂದ ನಿನಗೆ ಅರ್ಪಿಸಿದರೆ ಗೌರವಯುತವಾಗಿ ಅದನ್ನು ಸ್ವೀಕರಿಸದೆ ನಿರ್ಲಕ್ಷಿಸಿದೆ. ಅದಕ್ಕೆ ಪ್ರತಿಯಾಗಿ ನಿನ್ನ ಐಶ್ವರ್ಯವೆಲ್ಲ ಜಲಮಯವಾಗುತ್ತದೆ, ರಾಜ್ಯ ಭೋಗಗಳೆಲ್ಲವೂ ನಾಶವಾಗುತ್ತವೆ ಎಂದು ಶಪಿಸಿದನು. ಮಹರ್ಷಿಯ ಶಾಪಕ್ಕೆ ದೇವೇಂದ್ರನು ಭಯಭೀತನಾಗಿ ಆತನ ಪಾದಗಳನ್ನಿಡಿದು ಕ್ಷಮಾರ್ಪಣೆಯನ್ನು ಕೇಳಿದನು. ತನಗೆ ಶಾಪ ಮೋಕ್ಷವನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸಿದನು. ಆದರೂ ಸಹ ದೂರ್ವಾಸನ ಕೋಪ ಕಡಿಮೆಯಾಗಲಿಲ್ಲ. ಮತ್ತಷ್ಟು ಕೋಪಿಸಿಕೊಂಡು, ದೇವೇಂದ್ರ, ಅದು ಮುನಿಪತ್ನಿ ಅಹಲ್ಯಳನ್ನು ಮಾಯಾವೇಶದಿಂದ ವಂಚಿಸಿದ ನಿನ್ನನ್ನು ಕ್ಷಮಿಸುವುದಕ್ಕೆ ನಾನು ಗೌತಮನಲ್ಲ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ. ನನ್ನನ್ನು ಆಗ್ರಹಪಡಿಸಿದರೆ ನಿನಗೆ ಈ ಲೋಕದಲ್ಲಿ ಸ್ಥಾನವಿಲ್ಲದಂತೆ ಮಾಡುತ್ತೇನೆ ಎಂದು ಗರ್ಜಿಸಿದನು.
ಮುನಿಯ ಶಾಪ ಪ್ರಭಾವದಿಂದ ನಿರ್ಜರೇಶ್ವರನ ಅನಂತ ಭೋಗ ಭಾಗ್ಯಗಳೆಲ್ಲವೂ ಇಂದ್ರಜಾಲವೆಂಬಂತೆ ಅದೃಶ್ಯವಾಯಿತು. ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ, ಐರಾವತಗಳೆಲ್ಲವೂ ಕಾಣಿಸದೆ ಹೋದವು. ಈ ವಿಷಯವು ಭೂಲೋಕದಲ್ಲೆಲ್ಲ ವ್ಯಾಪಿಸಿತು. ದೇವತೆಗಳೆಂದರೆ ಪೂಜ್ಯ ಭಾವನೆಯು ಕ್ಷೀಣಿಸಿ ಜನರು ಉತ್ತಮ ಲೋಕಗತಿ ಪ್ರಾಪ್ತಿಗಾಗಿ ಮಾಡುವಂತಹ ದಾನ ಧರ್ಮಗಳನ್ನು ಮಾಡುವುದನ್ನು ತ್ಯಜಿಸಿದರು. ಧರ್ಮವು ಕ್ಷೀಣಿಸಿದ್ದರಿಂದ ಭೂಲೋಕದಲ್ಲಿ ಅನಾವೃಷ್ಟಿ ವ್ಯಾಪಿಸಿತು. ಸಸ್ಯ ಶ್ಯಾಮಲವೆಲ್ಲ ಒಣಗಿ ಹೋಯಿತು. ಯಜ್ಞ ಯಾಗಾದಿಗಳಿಗೆ ಬೇಕಾಗುವ ವಸ್ತುಗಳು ಲಭಿಸದೆ ಹೋದವು. ಯಜ್ಞ ಹವಿಸ್ಸುಗಳಿಲ್ಲದೆ ದೇವತೆಗಳೆಲ್ಲರೂ ನಿರಾಹಾರರಾಗಿ ತೇಜೋರಹಿತರಾದರು. ಶಾಪಗ್ರಹಿತರಾದ ಅಮರರ ನಿಸ್ಸಹಾಯಕತೆಯನ್ನು ಕಂಡು ದಾನವ ನಾಯಕನಾದ ವಿಪ್ರಚಿತ್ತನು ದೇವಲೋಕದ ಮೇಲೆ ದಂಡೆತ್ತಿ ಹೋಗಿ ಇಂದ್ರನ ಮೇಲೆ ಯುದ್ಧ ಮಾಡಿ ದೇವಲೋಕವನ್ನು ಜಯಿಸಿ ವಶಪಡಿಸಿಕೊಂಡನು. ಈ ರೀತಿಯಾಗಿ ದೀನನಾದ ದೇವೇಶ್ವರನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನೊಂದಿಗೆ ತನಗೆ ಒದಗಿದ ಆಪತ್ತಿನ ಬಗ್ಗೆ ನಿವೇದಿಸಿದನು. ಬ್ರಹ್ಮನು ಆತನನ್ನು ಸಮಾಧಾನಪಡಿಸಿ, ಅತ್ರಿ ತನಯನಾದ ಆ ಮುಕ್ಕೋಪಿಗೆ ಕೋಪವೇ ಹೊರತು ಶಾಂತ ಸ್ವಭಾವವಿಲ್ಲ. ಏನಾದರೂ ಆತನು ಕೋಪಾಗ್ನಿಯು ಈ ದಿವಿಜ ಲೋಕ ಸಂಪತ್ತುಗಳಿಗೆ ಮಾತ್ರವೇ ಪ್ರಸರಿಸಿದೆ. ಆತನ ಕೋಪಕ್ಕೆ ಗುರಿಯಾಗಿ ತಪ್ಪಿಸಿಕೊಂಡಿರುವವನು ನೀನೊಬ್ಬನೇ, ಅಷ್ಟೇ ಸಾಕು. ಆ ದೂರ್ವಾಸನ ಕೋಪವೆಂದರೆ ನಾನೇ ಭಯಪಟ್ಟು ನಡುಗುತ್ತೇನಲ್ಲವೇ ಎಂದನು. ಆಪತ್ತುಗಳನ್ನು ಕಳೆದು ಸುಖ ಸ್ಥಾನಗಳನ್ನು ಕೊಟ್ಟು ಸಂತಾಪಗಳನ್ನು ತೊಲಗಿಸಿ ಸುಖ ಸಂಪತ್ತುಗಳೊಂದಿಗೆ ನಮ್ಮನ್ನು ಕಾಪಾಡಲು ಆ ಶ್ರೀಮನ್ನಾರಾಯಣನಿದ್ದಾನೆ. ಆ ಪರಂಧಾಮನನ್ನು ಶರಣಾಗತಿ ಬೇಡುವುದೊಂದೇ ನಮಗೆ ದಾರಿ ಎಂದನು. ಪಿತಾಮಹನ ಆದೇಶವನ್ನು ಅನುಸರಿಸಿ ದೇವೇಂದ್ರನು ಕ್ಷೀರ ಸಮುದ್ರದಲ್ಲಿರುವ ಶ್ವೇತದ್ವೀಪಕ್ಕೆ ಹೋದನು. ಅದರಲ್ಲಿಯೇ ವಾಸುದೇವನ ನಿವಾಸ ಮಂದಿರವಾದ ವೈಕುಂಠ ನಗರವಿದೆ. ಆ ವೈಕುಂಠದಲ್ಲಿ ವೇದಾಂತಗಳನ್ನು ಸ್ವಾಧೀನಪಡಿಸಿಕೊಂಡು ಆತ್ಮಜ್ಞಾನವನ್ನು ಸಂಪಾದಿಸಿದ ಸನಕ ಸನಂದಾದಿ ಮುನಿವರೇಣ್ಯರು ಶ್ರೀಹರಿ ಸನ್ನಿಧಾನ ಪ್ರವರ್ತರಾಗಿ ಪ್ರತಿನಿತ್ಯವೂ ಆತನನ್ನು ಸೇವಿಸುತ್ತಿದ್ದಾರೆ. ಮಹನೀಯ ಶೇಷತಲ್ಪದ ಮೇಲೆ ಕೋಟಿ ಕೋಟಿ ಮನ್ಮಥರನ್ನು ನಾಚಿಸುವಂತಹ ಸೌಂದರ್ಯ ರತ್ನಾಕರನಾದಂತಹ ಶ್ರೀಮನ್ನಾರಾಯಣನು ಹಚ್ಚ ಹಸುರಿನ ರೇಷ್ಮ ವಸ್ತ್ರಗಳನ್ನು ಧರಿಸಿ ಶ್ರೀವತ್ಸಲಾಂಛನವನ್ನು, ಕೌಸ್ತುಭ ಮಣಿಯನ್ನು, ವೈಜಯಂತಿ ಮಾಲೆಯನ್ನು, ಅನಂತ ಭೋಗ ಚಿಹ್ನೆಗಳಾದ ಅಮೂಲ್ಯ ಅಲಂಕಾರಗಳನ್ನು ಧರಿಸಿ ಶೋಭಾಯಮಾನನಾಗಿ ಕಾಣಿಸುತ್ತಿದ್ದಾನೆ. ಸರ್ವಲೋಕಗಳಿಗೂ ಅಭಯಪ್ರದವನ್ನು ಪ್ರಸಾದಿಸುತ್ತಿರುವ ಆತನ ಕರಪದ್ಮಗಳಲ್ಲಿ ಪಾಂಚಜನ್ಯ, ಶಂಖ, ಸುದರ್ಶನ, ಚಕ್ರ, ಶಾರ್ಜಕೋ, ದಂಡ, ಕೌಮಾದ ಗದೆಗಳಿವೆ. ಯಾವ ದೇವನ ಪಾದ ಪದ್ಮಗಳನ್ನು ಕಣ್ಣಾರೆ ಕಂಡು ಪಾವನನಾಗಬೇಕೆಂದು ಪರಮಹಂಸರೂ ಸಹ ಆತರ ಪಡುತ್ತಿರುವರೋ, ಯಾವ ಪರಮ ಪರಾತ್ಪರ ಕರುಣಾ ಕಟಾಕ್ಷದಿಂದ ಜನ್ಮ ಜನ್ಮಗಳ ಪಾಪ ಬಂಧನಗಳು ನಾಶವಾಗುತ್ತವೆಯೋ ಆ ಮಹಾನುಭಾವನು ಕೇಶ, ಮಾಧವ, ಗೋವಿಂದ, ಮುಕುಂದ, ಪರಮಾನಂದ, ಜನಾರ್ದನನು, ಜಗನ್ನಾಥನೂ ಆದ ಶ್ರೀ ಮಹಾವಿಷ್ಣು ನಯನಾಭಿರಾಮ ತೇಜೋ ವಿಲಾಸದೊಂದಿಗೆ ಮಂದಹಾಸ ಸುಂದರ ವದನಾರವಿಂದನಾಗಿ ಅಮರೇಂದ್ರನನ್ನು ಕಂಡು ಮಾತನಾಡಿಸಿದನು. ದೇವೇಂದ್ರನು ತನಗೆ ಬಂದೊದಗಿದ ಆಪತ್ತನ್ನು ವಿವರಿಸಿ ಶರಣು ಬೇಡಿದನು. ಆಗ ನಾರಾಯಣನು, ನೀನು ಈಗಲೇ ಹೋಗಿ ದಾನವರೊಂದಿಗೆ ಮಾತನಾಡಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಂದಾರ ಪರ್ವತವನ್ನು ಕೋಲನ್ನಾಗಿ, ವಾಸುಕಿ ಸರ್ಪವನ್ನು ಅದಕ್ಕೆ ಹಗ್ಗವನ್ನಾಗಿ ಮಾಡಿಕೊಂಡು ಈ ಕ್ಷೀರ ಸಾಗರವನ್ನು ಮತಿಸಿರಿ. ಅದರಿಂದ ಔಷಧಿ, ಲತೆಗಳು, ದಿವ್ಯೈಶ್ವರ್ಯ ಸಂಪತ್ತುಗಳು, ಅಮೃತವು ಉದ್ಭವಿಸುತ್ತವೆ. ನಿನಗೆ ಪುನಃ ಸ್ವರ್ಗ ಪರಿಪಾಲನೆಯು ಪ್ರಾಪ್ತಿಯಾಗುತ್ತದೆ. ಕೂಡಲೇ ಕರ್ತವ್ಯೋನ್ಮುಖನಾಗೋ, ಕಾರ್ಯಸಾಧನೆ ಮಾಡು ಎಂದು ಹೇಳಿ ಕಳುಹಿಸಿದನು. ವಿಷ್ಣು ಪುರಾಣ ಮುಂದುವರೆಯುವುದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಸದ್ದನ್ನು ಒತ್ತಿ.